See here, same question 2.7. What they given the three capacitor of the capacitance. ಮೂರು ಕೆಪಾಸಿಟರ್ಗಳು ಕೊಟ್ಟಾರೆ. They given three capacitors. One is 2 picofarad, second one is 3 picofarad, third one is 4 picofarad. These three capacitors are connected in parallel and they given value also. So we have to, they asked to calculate what is the total capacitance of the combination. Andre we should calculate the capacitance of the capacitor. Those three capacitance of the capacitor. ಅವು ಮೂರು ಕೆಪಾಸಿಟರ್ದು ಏನು ಮಾಡ್ಬೇಕ್ರಿ ನಾವು ಪ್ಯಾರಲಲ್ನಲ್ಲಿ ಕನೆಕ್ಟ್ ಮಾಡಿರ್ತಾರಲ್ಲ ಅದರದ್ದು ಕೆಪಾಸಿಟೆನ್ಸ್ನ ಕಂಡುಹಿಡಿಬೇಕು ಟೋಟಲ್ ಆಗಿ. ಮತ್ತು ಇಲ್ಲಿ ಏನು ಮಾಡ್ಯಾರ ಅಂದರೆ 100 ವೋಲ್ಟೇಜ್ ಸಪ್ಲೈ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ. ಸೊ 2.7 ಇಲ್ಲಿ ನೋಡ್ರಿ ಹೆಂಗೆ ಕನೆಕ್ಟ್ ಮಾಡಿರ್ತಾರೆ ಅಂದರೆ, ಹೌದಾ, ದಿಸ್ ಒನ್ ಈಸ್ C1 they given 10 to the power 2 into 10 to the power of minus 12. C2 is 3 into 10 to the power of minus 12. ಹೌದಾ, ನೆಕ್ಸ್ಟ್ see here, this one is battery. ಹೌದಾ, ನೆಕ್ಸ್ಟ್ ದಿಸ್ ಒನ್ C1 ವ್ಯಾಲ್ಯೂ ಕೊಟ್ಟಿದ್ದಾರೆ. C2 ಅಂದರೆ 3 into 10 to the power of minus 12 ಫೆರೆಡ್. C3 ಅಂದರೆ 4 into 10 to the power of minus 12 ಫೆರೆಡ್. ಇಲ್ಲಿ ಏನು ಕೊಟ್ಟಾರೆ ಅಂದರೆ ಪ್ರತಿಯೊಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ 100 ಐತ್ರಿ. ಎಷ್ಟೈತಿ? 100 ಐತಿ. ಹೌದಾ, ಈಗ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಅಂದರೆ ಟೋಟಲ್ ಕೆಪಾಸಿಟೆನ್ಸ್ ಆಫ್ ದೀಸ್ ತ್ರೀ ಕೆಪಾಸಿಟರ್ಸ್. ಹೌದಿಲ್ಲ, ಮೂರು ಕೆಪಾಸಿಟರ್ದು ಕೆಪಾಸಿಟೆನ್ಸ್ನ ಕಂಡುಹಿಡಬೇಕು. ಯಾವುದರಲ್ಲಿ ಕನೆಕ್ಟ್ ಮಾಡ್ಯಾರ ಅಂದರೆ ಕಾಂಬಿನೇಷನ್ ಆಫ್ ದ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್. ಹೌದಾ, ಪ್ಯಾರಲಲ್ನಲ್ಲಿ ಕನೆಕ್ಟ್ ಮಾಡ್ಯಾರ. ಸೊ CP ಅಂದರೆ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್, C1 ಪ್ಲಸ್ C2 ಪ್ಲಸ್ C3 ಅಂದರೆ ಏನಾಗ್ತದೆ ಇಲ್ಲಿ 2 ಪ್ಲಸ್ 3 ಪ್ಲಸ್ 4, 2 3 4. They given three values. So we will get 9 picofarad or 9 into 10 to the power of minus 12 farad. ಹೌದ್ರಿ, ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಬಿ ನಲ್ಲಿ C ಈಕ್ವಲ್ಸ್ ಟು Q ಬೈ ವಿ ಅಂತೇಳಿ ಬಂದರೆ Q ಈಕ್ವಲ್ಸ್ ಟು C ಇಂಟು ವಿ ಅಂತೇಳಿ ಆಗ್ತೈತ್ರಿ. ಏನು ಕ್ಯಾಲ್ಕುಲೇಟ್ ಮಾಡೋದೈತಿಲ್ಲ ಅಂತಂದರೆ ಟೋಟಲ್ ಚಾರ್ಜಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಚಾರ್ಜಸ್ ಅದಾವ ಕೆಪಾಸಿಟೆನ್ಸ್ನಲ್ಲಿ ಅಂತೇಳಿ. Q ಈಕ್ವಲ್ಸ್ ಟು C1V. C ಅಂದರೆ 2 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 12 ಇಂಟು ವೋಲ್ಟೇಜ್ ಅಂದರೆ ಎಷ್ಟೈತ್ರಿ, ಪ್ರತಿಯೊಂದು ವೋಲ್ಟ್ದು 100 ಐತೆ. 100ನ ನಾವು ಏನಂತೇಳಿ ಬರ್ಕೊಂತೀವಿ, 10 ಸ್ಕ್ವೇರ್ ಅಂತೇಳಿ ಬರ್ತೀವಿ. ಅಂದರೆ ಎಷ್ಟಾಗ್ತದೆ ಇದು 2 ಇಂಟು 10 ಟು ದಿ ಪವರ್ ಮೈನಸ್ 12 ಪ್ಲಸ್ 2 ಅಂದರೆ ಏನಾಗ್ತದೆ ಇದು ಮೈನಸ್ 10 ಆಗ್ತದೆ ಫೆರೆಡ್. ಅದೇ ರೀತಿ Q ಈಕ್ವಲ್ಸ್ ಟು C2V. C2 ಅಂದರೆ ಏನೈತಿ 3 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 12. ಇಲ್ಲಿ 100 ಅದ, 100 ಅಂದರೆ 10 ಸ್ಕ್ವೇರ್ ಆಗ್ತದೆ. ಹೌದು, ಅದಕ್ಕೆ ಈಗ ಏನು ಮಾಡ್ತೀವಿ ಅಂದರೆ 3 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 10 ಫೆರೆಡ್. Q ಈಕ್ವಲ್ಸ್ ಟು C3V. C3 ಅಂದರೆ 4 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 12 ಇಂಟು 10 ಟು ದಿ ಪವರ್ ಆಫ್ 2. 4 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 12 ಪ್ಲಸ್ 2 ಅಂದರೆ 10 ಟು ದಿ ಪವರ್ ಆಫ್ ಮೈನಸ್ 10 ಫೆರೆಡ್. ದಿಸ್ ಈಸ್ ದ ಟೋಟಲ್ ಚಾರ್ಜಸ್. ಅರ್ಥಾಯ್ತಾ? ಟೋಟಲ್ ಚಾರ್ಜಸ್ present in the each capacitor.